ನಮಸ್ತೆ. ನಾನು ಡಾಕ್ಟರ್ ಶೋಭಾ ರಾಣಿ, ಆಯುಷ್ ವೈದ್ಯಾಧಿಕಾರಿ. ನಾನು ಸರಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು. ಇಲ್ಲಿ ನಾನು ಆಯುಷ್ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಮನೆಮದ್ದು ಕಾರ್ಯಕ್ರಮದಲ್ಲಿ ಯಾವ ಒಂದು ಆ ಮನೆಮದ್ದಿನ ಬಗ್ಗೆ ತಿಳಿಸ್ಕೊಳ್ತೇನೆ ಗೊತ್ತಾ? ಇವತ್ತಿನ ಮನೆಮದ್ದು ನೆಲ್ಲಿಕಾಯಿ ಅಥವಾ ಆಮಲಕಿ ಬಗ್ಗೆ. ಈ ನೆಲ್ಲಿಕಾಯಿಗೆ ನಾವು ವಯಸ್ತಾಪನ ಅಂತ ಹೇಳುವಂತ ಒಂದು ಹೆಸರಿದೆ. ಅಂದ್ರೆ ನಮ್ಮ ಆಯಸ್ಸನ್ನು ಹಿಡಿದಿಡುವಂತಹ ಒಂದು ಅದ್ಭುತ ಶಕ್ತಿ ಈ ನೆಲ್ಲಿಕಾಯಿಗಿದೆ. ಇದಕ್ಕೆ ದಾತ್ರಿ ಹೀಗೆ ಅನೇಕ ಹೆಸರಿಂದ ನಾವು ಕರೀತೇವೆ. ನೆಲ್ಲಿಕಾಯಿ ನಿಮ್ಗೆಲ್ಲ ಗೊತ್ತು. ಇದರಿಂದ ಎಣ್ಣೆ ತಯಾರಿಸ್ತೇವೆ, ಲೇಹ ತಯಾರಿಸ್ತೇವೆ, ಕಷಾಯ ಮಾಡಿ ಕುಡಿತೇವೆ, ನೆಲ್ಲಿಕಾಯಿ ಮುರಬ್ಬ ಮಾಡ್ತೇವೆ. ಹೀಗೆ ಅನೇಕ ಉಪಯೋಗ ಇದರಿಂದಿದೆ. ಚ್ಯವನ್ಪ್ರಾಶಿನಂತಹ ಒಂದು ಅದ್ಭುತ ಔಷಧಿಯಲ್ಲಿ ಮುಖ್ಯವಾಗಿ ನೆಲ್ಲಿಕಾಯಿ ಇದೆ. ಹಾಗೂ ತ್ರಿಫಲಾ ಚೂರ್ಣ, ಇದರಲ್ಲಿಯೂ ಕೂಡ ನೆಲ್ಲಿಕಾಯಿ ಇದೆ. ಹಾಗೆ ಬನ್ನಿ, ನೆಲ್ಲಿಕಾಯಿಯಿಂದ ಯಾವುದೆಲ್ಲ ಮನೆಮದ್ದು ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಡಯಾಬಿಟೀಸ್ ಅಥವಾ ಪ್ರಮೇಹ ಅಂತ ನಾವೇನು ಕಾಯಿಲೆ ಹೇಳ್ತೇವೆ, ಈ ಕಾಯಿಲೆಗೆ ನೆಲ್ಲಿಕಾಯಿ ತುಂಬಾ ಉಪಯುಕ್ತ. ಮೊದಲನೇದಾಗಿ ನೆಲ್ಲಿಕಾಯಿ ಚೂರ್ಣ ಅಥವಾ ಆಮಲಕಿ ಚೂರ್ಣವನ್ನು ದಿನಾಲು ನೀವು ಅರ್ಧ ಚಮಚ ಬೆಳಿಗ್ಗೆ ಸಾಯಂಕಾಲ ನೀರಿನೊಂದಿಗೆ ಸೇವನೆ ಮಾಡ್ತಾ ಬಂದ್ರೆ ನಿಮ್ಮ ಡಯಾಬಿಟೀಸ್ ಅಥವಾ ಪ್ರಮೇಹ ರೋಗವನ್ನು ತಕ್ಕ ಮಟ್ಟಿಗೆ ನೀವು ಇದರಿಂದ ಮುಕ್ತಿ ಪಡಿಬಹುದು. ನಿಮ್ಮ ಡಯಾಬಿಟೀಸ್ ತುಂಬಾ ಕಂಟ್ರೋಲಿಗೆ ಬರ್ತದೆ. ಇನ್ನೊಂದು ನಿಶಕ್ತಿ, ತುಂಬಾ ನಿಶಕ್ತಿ ಇದ್ದವರಿಗೆ ನೆಲ್ಲಿಕಾಯಿ ಚೂರ್ಣ ಅಥವಾ ನೆಲ್ಲಿಕಾಯಿದು ಹಣ್ಣಿನ ರಸವನ್ನು ತೆಗೆದು ತುಪ್ಪ ಹಾಗೂ ಘೃತ ಅಂತ ನಾವು ಹೇಳ್ತೇವೆ, ತುಪ್ಪ ಮತ್ತು ಜೇನುತುಪ್ಪ, ಸಕ್ಕರೆ, ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ನೀವು ಇದನ್ನು ಡ್ರಿಂಕ್ ಆಗಿ ಮಾಡಿ ಕುಡಿಸಿದ್ರೆ ಅವರ ನಿಶಕ್ತಿ ತುಂಬಾನೇ ಕಡಿಮೆ ಆಗ್ತದೆ. ಇನ್ನೊಂದು ಮುಖ್ಯ ಇದರ ಉಪಯೋಗ ಏನಂದ್ರೆ ರಕ್ತಸ್ರಾವ. ಈಗ ನೋಡಿ, ಮೂಗಿನಲ್ಲಿ ರಕ್ತಸ್ರಾವ ಆಗ್ಬೋದು ಅಥವಾ ಗುದದ್ವಾರದಿಂದ ರಕ್ತಸ್ರಾವ ಆಗ್ಬೋದು. ಸೊ ಈ ರಕ್ತಸ್ರಾವವನ್ನು ನಿಲ್ಲಿಸ್ಲಿಕ್ಕೆ ನೆಲ್ಲಿಕಾಯಿಯನ್ನು ಅಥವಾ ನೆಲ್ಲಿಕಾಯಿಯ ರಸವನ್ನು ನೀವು ತುಪ್ಪ, ಕಲ್ಲು ಸಕ್ಕರೆಯಿಂದ ಕುಡಿಸ್ತಾ ಬಂದ್ರೆ ರಕ್ತಸ್ರಾವ ಖಂಡಿತವಾಗಿ ಇದಕ್ಕೆ ಒಂದು ಮುಕ್ತಿಯನ್ನು ಕೊಡ್ಬೋದು ನೀವು. ಅಥವಾ ನೀವು ಮೂಗಿಂದ ರಕ್ತಸ್ರಾವ ಆದ್ರೆ ಡೈರೆಕ್ಟ್ ಆಗಿ ನೀವು ನೆಲ್ಲಿಕಾಯಿ ಹಣ್ಣಿನ ರಸವನ್ನು 2-3-4 ತೊಟ್ಟು 2 ಮೂಗಿನ ಹೊಳ್ಳೆಗೆ ನೀವು ಹಾಕಿದ್ರೆ ಬೆಳಿಗ್ಗೆ ಮೂಗಿನ ಸ್ರಾವ ಅಥವಾ ರಕ್ತಪಿತ್ತ ಅಂತ ನಾವೇನ್ ಹೇಳ್ತೇವೆ, ಇದರಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ನೆಲ್ಲಿಕಾಯಿಯ ಒಂದು ತುಂಬಾ ಸುಲಭವಾದ ಒಂದು ಎಣ್ಣೆಯನ್ನು ನಿಮ್ಗೆ ಹೇಗೆ ಮಾಡೋದು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಒಂದು ಅರ್ಧ ಲೀಟರ್ ನೀವು ತೆಂಗಿನೆಣ್ಣೆ ತಂದ್ರೆ ಅದಕ್ಕೆ ಒಂದು 1/4 kg ನೀವು ನೆಲ್ಲಿ ಹಣ್ಣನ್ನು ತಂದು ಅದಕ್ಕೆ ಎಲ್ಲ ಸೂಜಿಯಿಂದ ಚುಚ್ಚಬೇಕು. ಚೆನ್ನಾಗಿ ಚುಚ್ಚಿ ಎಲ್ಲ ಹಣ್ಣನ್ನು ಎಣ್ಣೆಯಲ್ಲಿ ಅದನ್ನು ಅದ್ದಿ ಬಿಸಿಲಿನಲ್ಲಿ ಇಡಬೇಕು. ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಟ್ರನೂ ಆಗ್ಬೋದು. ಒಂದು 2-3 ದಿನ ನೀವು ಹೀಗೆ ಎಣ್ಣೆಗೆ ನೆಲ್ಲಿಕಾಯಿ ಸೇರಿಸಿ ಅದನ್ನು ಚುಚ್ಚಿ ಬಿಸಿಲಲ್ಲಿ 2-3 ದಿನ ಇಟ್ರೆ ತುಂಬಾ ಉಪಯುಕ್ತವಾದ ಕೇಶ ತೈಲ ಇದರಿಂದ ನಾವು ತಯಾರು ಮಾಡ್ಬೋದು. ಇದು ಕೂದಲಿನ ಎಲ್ಲಾ ಸಮಸ್ಯೆ, ಈಗ ಡ್ಯಾಂಡ್ರಫ್ ಇರ್ಬೋದು ಅಥವಾ ಕೂದಲ ಉದುರುವಿಕೆ ಇರ್ಬೋದು ಅಥವಾ ನೆರೆಯುವುದು ಅಂದ್ರೆ ಬಿಳಿ ಕೂದಲು, ಈಗ ತುಂಬಾ ಸಣ್ಣ ಮಕ್ಕಳಲ್ಲೂ ನಾವು ಇದನ್ನ ನೋಡ್ತಾ ಇದ್ದೇವೆ. ಸೊ ಈ ತೊಂದರೆಗೂ ಸಹ ಈ ಎಣ್ಣೆ ತುಂಬಾ ಉಪಯುಕ್ತ. ಮುಂದೆ ನಾವು ನೆಲ್ಲಿಕಾಯಿ ಮುರಬ್ಬನು ಕೂಡ ಮಾಡಬಹುದು. ಇದು ತುಂಬಾನೇ ಸುಲಭವಾದಂತಹ ಒಂದು ರೆಡಿಮೇಡ್ ಆಗಿರುವಂತಹ ಒಂದು ಸ್ವೀಟ್ ಅಂತ ಸಹ ನಾವು ಹೇಳ್ಬೋದು. ಸೊ ನೆಲ್ಲಿಕಾಯಿ ತಂದು ಅದನ್ನು 1 ನಿಮಿಷದ ಕಾಲ ನೀವು ಅದನ್ನು ಹಬೆಯಲ್ಲಿ ಬೇಯಿಸ್ಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಒರೆಸಿ ಅದರ ನೀರಿನಂಶ ಎಲ್ಲ ತೆಗೆದು ಆಮೇಲೆ ಸಕ್ಕರೆ ಅಥವಾ ಬೆಲ್ಲದ ಪಾಕದಲ್ಲಿ ಅದನ್ನು ಇಟ್ಟು, ಆಮೇಲೆ ನಿಮಗೆ ರೋಸ್ ಪೆಟಲ್ ಗೊತ್ತಿದೆ. ರೋಸ್ ಪೆಟಲ್ಸ್ ಅಂದ್ರೆ ಕೆಂಪು ಗುಲಾಬಿಯ ರೋಸ್ ಪೆಟಲ್ಲೇ ಆಗ್ಬೇಕು, ಹೂವಿನ ದಳಗಳಾಗ್ಬೇಕು. ಇದನ್ನು ನೀವು ಇದರಲ್ಲಿ ನೆರಳಿನಲ್ಲಿ ಒಣಗಿಸಿ
ಆ ಒಂದು ರೋಸ್ ಪೆಟಲ್ ಅನ್ನು ನೀವು ಈ ನೆಲ್ಲಿಕಾಯಿಯಿಂದ ತಯಾರು ಮಾಡಿದಂತಹ ಹಾಕಿಟ್ರೆ ತುಂಬಾ ಪಿತ್ತಶಾಮಕ ಅಂತ ನಾವ್ ಹೇಳ್ತೇವೆ. ಅಂದ್ರೆ ನೀವು ಯಾರಿಗಾದ್ರೂ ಜಾಸ್ತಿ ಪಿತ್ತದ ತೊಂದರೆ ಇದ್ರೆ ಈ ಒಂದು ನೆಲ್ಲಿಕಾಯಿ ಮುರಬ್ಬವನ್ನು ನೀವು ದಿನಾಲು 1 ಚಮಚ ಸೇವನೆ ಮಾಡ್ತಾ ಬಂದ್ರೆ ಪಿತ್ತದ ಎಲ್ಲಾ ಒಂದು ಕಾಯಿಲೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ಹೀಗೆ ನೆಲ್ಲಿಕಾಯಿಂದ ಅನೇಕ ಉಪಯೋಗಗಳು ಇದೆ ಅಂತ ಹೇಳುವಂತ ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಧನ್ಯವಾದ.